ಸುದ್ದಿಕಟ್ಟೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಬಸವನಹಳ್ಳಿಯಲ್ಲಿರುವಂತಹ ತಟ್ಟಿ ಪುಷ್ಪಕ್ಕ ಎಂದೇ ಪ್ರಚಲಿತರಾಗಿರುವಂತಹ ಪುಷ್ಪಕ್ಕನವರ ಅಂಗಡಿಗೆ ಬಂದಿದ್ದೀನಿ. ಬಿದಿರಿನ ಉತ್ಪನ್ನಗಳನ್ನ ಮಾಡ್ತಿರುವಂತಹ ಪುಷ್ಪಕ್ಕನವರು ಸಾಕಷ್ಟು ವರ್ಷಗಳ ಕಾಲ ಅವರು ಈ ಬಿದಿರಿನ ಉತ್ಪನ್ನಗಳನ್ನ ರೆಡಿ ಮಾಡುವಂತಹ ಕಾಯಕವನ್ನ ಮಾಡ್ತಾ ಇದ್ದಾರೆ. ಅವರು ತಮ್ಮ ಜೀವನೋಪಾಯವನ್ನ ಈ ಬಿದಿರಿನ ಉತ್ಪನ್ನಗಳನ್ನ ರೆಡಿ ಮಾಡೋದ್ರ ಮೂಲಕ ಅವರು ತಮ್ಮ ಜೀವನೋಪಾಯವನ್ನ ಮಾಡ್ಕೊಂಡಿದ್ದಾರೆ. ಅವರು ಸಾಕಷ್ಟು ವರ್ಷಗಳಿಂದ ಈ ಕೆಲಸದಲ್ಲಿ ಕರಗತರಾಗಿರುವಂತಹ ಸಂದರ್ಭದಲ್ಲಿ ಸಾಕಷ್ಟು ಈ ಸಮಾಜಕ್ಕೂ ಸಹ ಕೆಲಸ ಮಾಡ್ತಿರುವ ಈ ಪುಷ್ಪಕ್ಕನವ್ರನ್ನ ಇವತ್ತು ಮಾತಾಡಿಸಿದಾಗ ಅವರು ತಮ್ಮ ಸಮಾಜಕ್ಕೆ ಮತ್ತು ತಮ್ಮ ಕುಟುಂಬಕ್ಕೆ ಈ ಕಾರ್ಯಚಟುವಟಿಕೆಯನ್ನ ಹೇಗ್ ಮಾಡಬೇಕು, ಈ ಕೆಲಸವನ್ನ ಹೇಗೆ ಅಭಿವೃದ್ಧಿ ಪಡಿಸಬೇಕು ಮತ್ತು ನಶಿಸಿನ ಅಂಚಿನಲ್ಲಿರುವಂತಹ ಈ ಪ್ಲಾಸ್ಟಿಕ್ಗಳು ಬಂದಂತಹ ಈ ಯುಗದಲ್ಲೂ ಸಹ ಈ ಬಿದಿರಿನ ಉತ್ಪನ್ನಗಳನ್ನ ಉಳಿಸಿ ಬೆಳೆಸಬೇಕು ಅಂತೇಳಿ ಶ್ರಮ ಪಡ್ತಿದ್ದಾರೆ. ಅವ್ರನ್ನ ಮಾತಾಡ್ಸೋಣ ಬನ್ನಿ. ಈಗ ಇದನ್ನೇ ಬಿದಿರು ಕೆಲಸ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಬಂದಿದೀವಿ. ನಮ್ ಕುಲ್ ಕಸಬೆ ಇದು. ಇದನ್ನೇ ಕೆಲಸ ಮಾಡ್ಕೊಂಡು 3 ಮಕ್ಕಳನ್ನು ನನಗೆ ನಮ್ಮ ಯಜಮಾನ್ರು ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ರು. ಅದ್ರಲ್ಲೇನೆ ಎಷ್ಟೋ 28 ವರ್ಷ ಆಯ್ತು. ಇದನ್ನೇ ನಾನು ಡಿಗ್ರಿ ಓದಿದ್ರು ಕೂಡ ನಾನು ಇದನ್ನೇ ನಾನು ಅವಲಂಬಿತವಾಗಿ ಇದೇ ಮನೆ ಹತ್ರ ಇದ್ದು ಮಾಡ್ಬೋದು ಮಕ್ಕಳನ್ನ ನೋಡ್ಕೊಂಡು ಅಂತ ಇದನ್ನೇ ನಾನು ಸೆಲೆಕ್ಟ್ ಮಾಡ್ಕೊಂಡೆ. ಎಲ್ರು ಕೆಲ್ಸಕ್ಕೆ ಸೇರೋಗಿರು ಅಂತ ಹೇಳಿದ್ರು, ಆದ್ರೂ ನಾನು ಸೇರ್ದೇನೆ ಮಕ್ಕಳನ್ನ ಬಿಟ್ಟು ಹೋಗಕ್ ಆಗ್ದೇನೆ ನಾನು ಇದನ್ನೇ ಮನೆ ಹತ್ರ ಇದ್ದು ಮಾಡ್ಬೋದು ಅಂದ್ಬಿಟ್ಟು ಆಯ್ಕೆ ಮಾಡ್ಕೊಂಡು ಈ ಕೆಲ್ಸನ್ನೇ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಈಗ ನಾನು 3 ಮಕ್ಕಳನ್ನ ಇದ್ರಲ್ಲೇ ಓದಿಸಿದೀನಿ. ಇದ್ರಲ್ಲೇನೆ ಮದ್ವೆ ಮಾಡ್ತಾ ಇದ್ದೀನಿ. ಮನೆನೂ ಸರ್ಕಾರದಿಂದ ಕಟ್ಕೊಟ್ಟಿದ್ದಾರೆ. ಮತ್ತೆ ಸರ್ಕಾರದ ಸೌಲಭ್ಯ ತಗೊಂಡು ಲೋನು, ಮುದ್ರಾ ಲೋನು ಎಲ್ಲ ತಗೊಂಡು ಇಷ್ಟವರೆಗೂ ಮುಂದುವರ್ಕೊಂಡು ಬಂದಿದ್ದೀನಿ. ನಾವು ಈ ಅಕ್ಕಿ ತೊಳೆಯೋ ಈ ತರದ್ ಕುಕ್ಕೆ ಇದೆ. ಅಕ್ಕಿ ತೊಳ್ದು ಹಾಕೋದು, ನೀರೆಲ್ಲ ಹಿಂಗ್ಸೋದು, ಇದನ್ನ ರೊಟ್ಟಿ ಗಿಟ್ಟಿ ಮಾಡ್ಲಿಕ್ಕೆ ಎಲ್ಲ ಉಪಯೋಗಿಸ್ತಾರೆ. ಮತ್ತೆ ಇದು ಪಚ್ಚೆ ಅಂತ, ಇದು ಅಕ್ಕಿ ಪೂಜೆಗೆಲ್ಲ ಉಪಯೋಗಿಸ್ತಾರೆ. ಇದು ಅನ್ನದ ಕುಕ್ಕೆ, ಮತ್ತೆ ಇದು ಅನ್ನದ ಕುಕ್ಕೆ, ಇದು ಮಂಕ್ರಿ. ಇದು ಹೆವಿ ವೆಯ್ಟ್ ತೆಗೆದು ಶುಂಠಿ ತೊಳೆಯಕ್ಕೆ ಮತ್ತೆ ವೆಯ್ಟ್ ಗೊಬ್ಬರ ಎಲ್ಲ ಹೊರಕ್ಕೆ ತಗೊಂಡ್ ಹೋಗ್ತಾರೆ. ಈಗೆಲ್ಲ ಪ್ಲಾಸ್ಟಿಕ್ ಬಂದ್ಮೇಲೆ ಇದು ಸ್ವಲ್ಪ ಮೂಲೆ ಗುಂಪಾಯ್ತು. ಇಲ್ಲ ಅಂತಂದ್ರೆ ಇದು ನಮ್ಗೆ ಜೀವನಕ್ಕೆ ಆಗ್ತಾ ಇತ್ತು. ಮತ್ತೆ ತರಕಾರಿ ತಟ್ಟೆ, ಈ ಬೀಸಣಿಗೆ ಬೇಸಿಗೆಯಲ್ಲಿ ನೋಡ್ಬಪ್ಪ ಬೀಸಣಿಗೆ, ಈ ತರ ತರಕಾರಿ ತಟ್ಟೆ, ತರಕಾರಿ ಎಲ್ಲ ಹಾಕಿಡ್ಲಿಕ್ಕೆ ಮೊರ, ಕುಕ್ಕೆ, ಈ ತರದ್ದು ಸಣ್ಣ ಕುಕ್ಕೆಗಳು, ಒಣಲಿ, ಇದು ಮದ್ವೆಗೆ ಬೇಕಾಗುವಂಥದ್ದು ಬುಟ್ಟಿ.
ಮಾಡಿ.